ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ N.K.N ಮ್ಯಾಥ್ಸ್ ಟ್ರಿಕ್ಸ್ ಬೈ N.K.N ಎವ್ರಿಥಿಂಗ್ ಹ್ಯಾಸ್ ಶಾರ್ಟ್ ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಇಲ್ಲಿ ಎರಡಂಕಿಯ ಸಂಖ್ಯೆಯೊಂದರಲ್ಲಿ ಎರಡು ಅಂಕಿಗಳ ಮೊತ್ತ 7 ಆಗಿದೆ. ಎರಡು ಅಂಕಿಗಳ ಮೊತ್ತ ಏನು ಕೊಟ್ಟಿದ್ದಾನೆ? 7 ಆಗಿದೆ. ಈ ಎರಡಂಕಿ ಸಂಖ್ಯೆ ಯಾವುದಾದ್ರೂ ಒಂದು ಅನ್ಕೊಳ್ಳೋಣ, XY ಅಂತ ಅನ್ಕೊಂಡ್ಬಿಡೋಣ ಸ್ನೇಹಿತರೆ. ಬಿಡಿ ಸ್ಥಾನದಲ್ಲಿರುವಂಥದ್ದು ಅಂದರೆ ಯೂನಿಟ್ ಪ್ಲೇಸಲ್ಲಿ ಇರುವಂಥ ಅಂಕಿ ಡಿಜಿಟ್ ಏನಾಗಿರಲಿ, Y ಆಗಿರಲಿ, ಆಮೇಲೆ ಟೆನ್ಸ್ ಪ್ಲೇಸಲ್ಲಿ ಅಂದರೆ 10ರ ಸ್ಥಾನದಲ್ಲಿರುವಂಥ ಅಂಕಿ ಎಕ್ಸ್ ಆಗಿರಲಿ. ಈ ಎರಡು ಅಂಕಿಗಳ ಮೊತ್ತ ಇಲ್ಲಿ ಎಕ್ಸ್ ಪ್ಲಸ್ ವೈ ಏನು ಕೊಟ್ಟಿದ್ದಾನೆ? 7 ಅಂತ ಹೇಳಿ ಕೊಟ್ಟಿದ್ದಾನೆ. ಓಕೆ, ಒಂದು ವೇಳೆ ಆ ಸಂಖ್ಯೆಗೆ 27 ಕೂಡಿದರೆ, ಈ ಎಕ್ಸ್ ವೈ ಅನ್ನೋ ಸಂಖ್ಯೆಗೆ 27 ಕೂಡಿದರೆ ಏನಾಗ್ತಿದೆ? ಆ ಸಂಖ್ಯೆಯಲ್ಲಿನ ಅಂಕಿಗಳು ಅದಲು ಬದಲಾಗುತ್ತವೆ. ಅಂದರೆ ಎಕ್ಸ್ ಜಾಗದಲ್ಲಿ ವೈ ಜಾಗದಲ್ಲಿ ಎಕ್ಸ್ ಬರ್ತಾ ಇದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ಅದಲು ಬದಲು ಅಂದಾಗ ಎರಡು ರೀತಿ ಕಾನ್ಸೆಪ್ಟ್ಗಳು ಬರ್ತಿದ್ದಾವೆ. ಓಕೆ, ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದಲು ಬದಲು ಮಾಡಿ, ಅಂದರೆ ಅವುಗಳ ಸ್ಥಾನಗಳನ್ನು ಅದಲು ಬದಲು ಮಾಡಿಬಿಟ್ರೆ ಬರುವಂಥ ಉತ್ತರ ಏನಾಗಿರುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅವುಗಳನ್ನು ಅದಲು ಬದಲು ಮಾಡಿ ಕೂಡಿಸಿದರೆ ಉತ್ತರ ಏನು ಬರುತ್ತೆ ಅನ್ನೋದು ಆ ಕಾನ್ಸೆಪ್ಟ್ ಸ್ನೇಹಿತರೆ. ಇಲ್ಲಿ ಎರಡು ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಒಂದು ಎರಡು ಅಂಕಿಯ ಸಂಖ್ಯೆ ಕೊಟ್ಟು ಅದನ್ನು ಅದಲು ಬದಲು ಮಾಡಿ ಕಳೆದಾಗ ಏನಾಗ್ತಿದೆ, ಅದಲು ಬದಲು ಮಾಡಿ ಕೂಡಿಸಿದಾಗ ಏನಾಗ್ತಿದೆ ಅಂದರೆ, ನೀವು ಇಲ್ಲಿ ಗಮನಿಸಿದರೆ ಇದೇನಾಗ್ತಿದೆ? ಎಕ್ಸ್ ವೈ. ಓಕೆ, ಇಲ್ಲಿ 27 ಇದ್ದಾನೆ. ಇಲ್ಲಿ ಎಕ್ಸ್ ವೈ ಮೈನಸ್ ವೈ ಎಕ್ಸ್ ಮಾಡಿ, ಅಥವಾ ವೈ ಎಕ್ಸ್ ಇದನ್ನ ಈ ರೀತಿ ಬರ್ಕೊಳ್ಳೋಣ. ಹೇಗೆ? ಈಗ ನಮಗೆ ವೈ ಎಕ್ಸ್ ಬೇಕು ಅಂತ ಅನ್ಕೊಂಡ್ಬಿಟ್ರೆ ವೈ ಎಕ್ಸ್ ಇಲ್ಲೇ ಇರಲಿ. ಈ ಎಕ್ಸ್ ವೈ ಎಡಗಡೆಯಿಂದ ಬಲಗಡೆ ಬಂದರೆ ಮೈನಸ್ ಎಕ್ಸ್ ವೈ ಆಗ್ತಿದೆ, ಈಸ್ ಈಕ್ವಲ್ ಟು 27. ಅಂದರೆ ಇಲ್ಲಿ ಕೂಡ ಏನು ಮಾಡಿದ್ದಾನೆ? ವೈ ಎಕ್ಸ್ ಅನ್ನುವಂಥ ಎರಡಂಕಿ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಕಳೆದಿದ್ದಾನೆ. ಅವಾಗ ಅದು ಏನಾಗ್ತಿದೆ? ಉತ್ತರ 27 ಬರ್ತಿದೆ ಅಂದಿದ್ದಾರೆ. ಹಾಗಾದರೆ ಆ ಸಂಖ್ಯೆ ಏನಾಗಿರುತ್ತೆ ಅಂತ ಯಾವ ರೀತಿ ಗೆಸ್ ಮಾಡಬೇಕು, ಅದರ ಹಿಂದಿರುವಂಥ ಕಾನ್ಸೆಪ್ಟ್ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಆನಂತರ ಈ ಲೆಕ್ಕವನ್ನು ನಾವು ಎಷ್ಟು ಸುಲಭವಾಗಿ ಬಿಡಿಸ್ಬೋದಿತ್ತು ಅಂತ ಹೇಳಿ ನೋಡೋಣ ಸ್ನೇಹಿತರೆ. ಇಲ್ಲಿ ನಿಮಗೆ ನೋಡ್ಬೋದು, ಈಗ ಇಲ್ಲಿ ಒಂದು ಸಂಖ್ಯೆ 72 ಇದೆ. ಅದರ ಎರಡಂಕಿ ಸಂಖ್ಯೆ 72 ಇದೆ. ಅದರ ಜಾಗವನ್ನು ಉಲ್ಟಾ ಮಾಡಿದ್ವಿ, ಅಂದರೆ ಅದಲು ಬದಲು ಮಾಡಿದಾಗ 27 ಆಗ್ತಿದೆ. 72 ಮೈನಸ್ 27 ಇಲ್ಲಿ ಕಳೆದಾಗ ಏನಾಗ್ತಿದೆ? ನಮಗೆ 45 ಬರ್ತಾ ಇದೆ. ಈ 45 ನಾವು ಹೆಂಗೆ ಬರೀಬಹುದು ಅಂದರೆ 9 ಇಂಟು 5 ಅಂತ ಹೇಳಿ ಬರೀಬಹುದು. 9 ಇಂಟು 5 ಅಂತ ಬರೀಬಹುದು. ಅಂದರೆ ಇದು ವ್ಯತ್ಯಾಸ ಏನಾಗಿದೆ? 9ರ ಗುಣಕ ಆಗಿದೆ. ಓಕೆ, ಇಲ್ಲಿ ನೀವು ಗಮನಿಸಿದರೆ 35 ಇದೆ. ಅದರ ಅಂಕಿಗಳನ್ನು ಬದಲಾಯಿಸಿದರೆ 53 ಬರ್ತಿದೆ. ಓಕೆ, 53ರಲ್ಲಿ 18, ದೊಡ್ಡದರಲ್ಲಿ ಸಣ್ಣದನ್ನು ಕಳೆದ್ರೆ 18 ಬರ್ತಾಯಿದೆ. ಇದು ಕೂಡ 9ರ ಗುಣಕ ಆಗಿದೆ. 21ರಲ್ಲಿ 12 ಕಳೆದ್ರೆ 9 ಬರ್ತಾ ಇದೆ, 9ರ ಗುಣಕ. 54ರಲ್ಲಿ 45 ಕಳೆದ್ರೆ ಇಲ್ಲಿ ಕೂಡ ಏನಾಗ್ತಿದೆ? 9 ಬರುತ್ತೆ, 9ರ ಗುಣಕ. 85ರಲ್ಲಿ ಅದರ ಅಂಕಿ ಉಲ್ಟಾ ಮಾಡಿದರೆ 58, ವ್ಯತ್ಯಾಸ 27, ಅಂದರೆ ಇದು 9ರ ಗುಣಕ. ಅಂದರೆ ನಮಗೆ ಇದರಿಂದ ಏನು ಗೊತ್ತಾಗ್ತಿದೆ? ಯಾವುದೇ ಒಂದು ಸಂಖ್ಯೆ ಎಕ್ಸ್ ವೈ ಅಂತ ತಗೊಂಡ್ಬಿಟ್ಟು ಇಲ್ಲಿ ಅದರ ಅಂಕಿಗಳನ್ನು ಅದಲು ಬದಲು ಮಾಡಿ ವೈ ಎಕ್ಸ್ ಆಗಿ ಬರೆದ್ಬಿಟ್ರೆ ಬರುವಂಥ ಉತ್ತರ ವೈ 9 ಇಂಟು ಸಮಥಿಂಗ್ ಆಗಿರುತ್ತೆ. ಏನಾಗಿರುತ್ತೆ? 9 ಇಂಟು ಸಮಥಿಂಗ್ ಅಂದರೆ 9ರ ಮಲ್ಟಿಪಲ್ ಆಗಿರುತ್ತೆ. ಓಕೆ, ನೀವು ಇನ್ನೂ ಸ್ವಲ್ಪ ಅದನ್ನು ಡೀಪಾಗಿ ನೋಡಿದರೆ ಏನಾಗ್ತಿದೆ ಅಂದರೆ, ಇಲ್ಲಿ ನೀವು ಗಮನಿಸಿದರೆ 45 ಹೇಗೆ ಬರೀಬೋದು? 9 ಇಂಟು 5 ಅಂತ ಬರೀಬೋದು. 5 ಅನ್ನೋದು ಏನಾಗಿದೆ? ಇಲ್ಲಿ ಇರುವಂಥ ಡಿಜಿಟ್ಗಳ ವ್ಯತ್ಯಾಸ ಆಗಿದೆ. 7 ಮೈನಸ್ 2. ಓಕೆ, ಡಿಜಿಟ್ಗಳ ವ್ಯತ್ಯಾಸ ಆಗಿದೆ. ಇಲ್ಲಿ ಈ 2 ಅನ್ನೋದನ್ನ ಹೆಂಗೆ ಬರಿತಾ ಇದೀವಿ? 5 ಮೈನಸ್ 3. ಇಲ್ಲಿ ಇರುವಂಥ ಡಿಜಿಟ್ 5 ಮೈನಸ್ 3 ಅವುಗಳ ವ್ಯತ್ಯಾಸ. ಇಲ್ಲಿ 2 ಮೈನಸ್ 1 ಇಲ್ಲಿ ಇರುವಂಥ ಡಿಜಿಟ್ಗಳ ವ್ಯತ್ಯಾಸ. ಓಕೆ, ಅಂದರೆ ಇಲ್ಲಿ ಏನಾಗಿರುತ್ತೆ? ಎಕ್ಸ್ ಮೈನಸ್ ವೈ, ಅಥವಾ ಎಕ್ಸ್ ದೊಡ್ಡದಿದ್ದು ವೈ ಸಣ್ಣದಿದ್ದರೆ ಎಕ್ಸ್ ಮೈನಸ್ ವೈ ಆಗಿರುತ್ತೆ. ಇಲ್ಲಾಂದರೆ ವೈ ದೊಡ್ಡದಿದ್ದರೆ ವೈ ಮೈನಸ್ ಎಕ್ಸ್ ಆಗಿರುತ್ತೆ. ಓಕೆ, 9 ಇಂಟು ಏನಾಗಿರುತ್ತೆ? ಡಿಫ್ರೆನ್ಸ್ ಆಫ್ ಡಿಜಿಟ್ಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಹೀಗೆ ನಾವು ಎರಡಂಕಿಯ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನೇನಾದರೂ ಅದಲು ಬದಲು ಮಾಡಿ ಬರೆದ್ರೆ ಆವಾಗ ವ್ಯತ್ಯಾಸ ಏನಾಗಿರುತ್ತೆ? ಯಾವಾಗಲೂ 9ರ ಗುಣಕ ಆಗಿರುತ್ತೆ.
ಆ 9ರ ಗುಣಕ ಆಗಿರುತ್ತೆ. 9ಕ್ಕೆ ಎಷ್ಟರಿಂದ ಗುಣಿಸಲ್ಪಟ್ಟಿರುತ್ತೆ ಅಂದರೆ ಆ ಅಂಕಿಗಳ ವ್ಯತ್ಯಾಸ ಎಷ್ಟಿರುತ್ತಲ್ಲ ಅಷ್ಟು ಅದರ ಉತ್ತರ ಬಂದಿರುತ್ತೆ. ಓಕೆ, ಹಾಗಾದರೆ ಈಗ ನಾವು ಈ ಲೆಕ್ಕವನ್ನು ನೋಡೋದಾದರೆ ಏನಾಗ್ತಿದೆ ಸ್ನೇಹಿತರೆ, ಇಲ್ಲಿ ವ್ಯತ್ಯಾಸ 27 ಇದೆ, ಅಂದರೆ 9 ಇಂಟು 3 ಇದೆ, ಅಂದರೆ ಆ 2 ಅಂಕಿಗಳ ವ್ಯತ್ಯಾಸ 3 ಆಗಿರಬೇಕು. ಓಕೆ, ವ್ಯತ್ಯಾಸ 3 ಆಗಿರಬೇಕು. ಇಲ್ಲಿ ನೀವು ಕಳೆದ ಅಂದಾಗ ಏನಾಗಿರ್ಬೇಕು ಆ ಸಂಖ್ಯೆ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ವ್ಯತ್ಯಾಸ ಈಗ ಈ 43 ಅಲ್ಲ, ಈ 34 ಅಲ್ಲ ಅಂತ ಗೊತ್ತಾಯ್ತು. ಇಲ್ಲಿ 25 ಇರಬಹುದು ಅಥವಾ 52 ಇರಬಹುದು ಅಂತ ಹೇಳಿ ನಮ್ಗೆ ಗೊತ್ತಾಗ್ತಿದೆ. ಇಲ್ಲಿ ಏನಾಗ್ತಿದೆ, ಆ 2 ಅಂಕಿಗಳ ಮೊತ್ತ 7 ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ 27 ಕೂಡಿದರೆ ಆ ಸಂಖ್ಯೆಯಲ್ಲಿ ಅಂಕಿಗಳು ಬದಲಾಗುತ್ತವೆ. ಅಂದರೆ 52ಕ್ಕೆ ನಾವೇನಾದರೂ 27 ಕೂಡಿದ್ರೆ ಅದ್ರ ಬದಲಾಗ್ತಿಲ್ಲ, ಆದರೆ 25ಕ್ಕೆ ನಾವು 27 ಕೂಡಿದ್ರೆ ಅದೇನಾಗುತ್ತೆ 52 ಆಗಿ ಅದ್ರ ಬದಲಾಗ್ತಿದೆ. ಹಾಗಾಗಿ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 25 ಅಂತ ಹೇಳಿ ಹೇಳ್ಬೋದು. ಇನ್ನೂ ಇದನ್ನು ನಾವು ಹೆಚ್ಚು ಗಮನಿಸಿದರೆ ಕೂಡಿದಾಗ ಅಂತ ಹೇಳಿ ಮಾಡಿದರೆ ನಮ್ಗೆ ಯಾವಾಗಲೂ ಚಿಕ್ಕ ಸಂಖ್ಯೆನ ನೋಡಬೇಕು. ಕೂಡಿದಾಗ ಹೀಗೆ ಈ ರೀತಿ ಕೊಟ್ಟಾಗ ಕೂಡಿದಾಗ ಅಂದರೆ ನಾವು ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು. ಕಳೆದಾಗ ಅಂಥೇಳಿ ಅಂದರೆ ನಾವು ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಹೀಗೆ ನಾವು ಈ ಕಾನ್ಸೆಪ್ಟ್ ಏನಾದರೂ ನಮ್ಗೆ ಗೊತ್ತಿದ್ದರೆ ಬಹಳ ಸುಲಭವಾಗಿ ಇದನ್ನು ಬಿಡಿಸ್ಬೋದು. ಇಲ್ಲಿ ವ್ಯತ್ಯಾಸ ಅಂತ ಹೇಳಿ ಕೊಟ್ಟಾಗ ನಾವೇನು ಮಾಡಬೇಕು, ಅದಲು ಬದಲು ಮಾಡಿ ಕಳೆದ ಇದ್ದರೆ ಅದು 9ರ ಗುಣಕ ಆಗಿರುತ್ತೆ ಅಂತ ಗೊತ್ತಾಗಬೇಕು. ಓಕೆ, ಹಾಗಾದರೆ ಈಗ ಅದಲು ಬದಲು ಮಾಡಿ ಕೂಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿ ಕೂಡ ನೋಡೋಣ ಸ್ನೇಹಿತರೆ. ಈಗ ಇಲ್ಲಿ ನೋಡೋಣ, 72 ಇದನ್ನು ಅದಲು ಬದಲು ಮಾಡಿ, ಅಂದರೆ ಉಲ್ಟಾ ಅಂದರೆ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡಿ ಬರೆದ್ರೆ ಮೊತ್ತ ಕೂಡಿಸಿದ್ರೆ ಏನು ಬರ್ತಾ ಇದೆ 99 ಬರ್ತಾ ಇದೆ. ಇದು ಏನಾಗಿದೆ 11ರ ಗುಣಕ ಆಗಿದೆ. ಇಲ್ಲಿ 11ರ ಗುಣಕ 11ಕ್ಕೆ ಎಷ್ಟರಿಂದ ಗುಣಿಸಲ್ಪಟ್ಟಿರುತ್ತೆ ಅಂದರೆ ಅಂಕಿಗಳ ಮೊತ್ತದಷ್ಟೇ ಗುಣಿಸಲ್ಪಟ್ಟಿರುತ್ತೆ. ಹಾಗಾಗಿ 35 + 53 ಅಂದರೆ ನಾವೇನು ಮಾಡ್ಬೋದು 11 ಇಂಟು 3 + 5 ಮಾಡಿಬಿಟ್ಟು ಸಾಕು ಸ್ನೇಹಿತರೆ. 11 ಇಂಟು 8 88. ಓಕೆ, ಈ ರೀತಿ ಬರ್ತಾ ಇದೆ. ಓಕೆ, 85 ಅಂಕಿಗಳ ಅದಲು ಬದಲು ಮಾಡಿ ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂದರೆ ಬಹಳ ಸಿಂಪಲ್, 11 ಇಂಟು 8 + 5 ಅಂದರೆ 11 ಇಂಟು 13 143. ಹೀಗೆ ಅಂಕಿಗಳನ್ನು 2 ಅಂಕಿಯ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಕೂಡಿಸಿದರೆ ಬರುವಂತಹ ಉತ್ತರ ಏನಾಗಿರುತ್ತೆ 11ರ ಗುಣಕ ಆಗಿರುತ್ತೆ. ಇದರಲ್ಲಿ ಕೆಲವೊಮ್ಮೆ ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಡ್ಬೋದು. ಆ ಒಂದು ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೇ ಒಂದು ಟ್ರಿಕ್ಕನ್ನು ಬಳಸಿ, ಇದೇ ಒಂದು ರೂಲ್ಸನ್ನು ಬಳಸಿ ನಾವು ಏನು ಮಾಡ್ಬೋದು, ಭಾಳ ಸುಲಭವಾಗಿ ಲೆಕ್ಕವನ್ನು ಬಿಡಿಸ್ಬಹುದು. ಓಕೆ ಸ್ನೇಹಿತರೆ, ಈಗ ಹಾಗಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ನೋಡೋಣ. ಇಲ್ಲಿ ನಮ್ಗೆ ಗೊತ್ತಿರಬೇಕು XY + YX ಮಾಡಿದರೆ ಅದೇನಾಗಿರುತ್ತೆ ಯಾವಾಗಲೂ 11 ಇಂಟು ಬ್ರ್ಯಾಕೆಟ್ X + Y ಆಗಿರುತ್ತೆ. ಓಕೆ, ಈ ಕಾನ್ಸೆಪ್ಟು ನಮಗೆ ಇಲ್ಲಿ ಗೊತ್ತಿರಬೇಕು ಸ್ನೇಹಿತರೆ, ನೆನಪಿನಲ್ಲಿ ಇಟ್ಕೋಬೇಕು. ಇದು ನಿಮ್ಮ ನೋಟ್ಸಲ್ಲಿ ಹೋಗಲಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡೋದಾದರೆ 2 ಅಂಕಿಯ ಸಂಖ್ಯೆ ಮತ್ತು ಅಂಕೆಗಳನ್ನು ತಿರುಗು ಮುರುಗು ಬರೆದಾಗ 2 ಅಂಕಿಯ ಸಂಖ್ಯೆ XY ಇರಲಿ ಅಂದ್ಕೊಂಡ್ರೆ ಅಂಕಿಗಳನ್ನು ತಿರುಗು ಮುರುಗು ಬರೆದಾಗ ಹೊಸ ಸಂಖ್ಯೆ ಇವುಗಳ ಮೊತ್ತ 110 ಆಗಿದೆ. ಅಂದರೆ XY + YX ಏನಾಗಿದೆ 110 ಆಗಿದೆ ಅಂತಂದರೆ ಒಂದು ವೇಳೆ ಆ ಸಂಖ್ಯೆಯಲ್ಲಿನ ಅಂಕಿಗಳ ವ್ಯತ್ಯಾಸವು 4 ಆದರೆ ಆ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಾಮನ್ ಆಗಿ ಇಲ್ಲಿ ವ್ಯತ್ಯಾಸ ಕೊಟ್ಟಿದ್ದಾನೆ, ಆದರೆ ನಮಗೆ ಬೇಕಾಗಿದ್ದು ಮೊತ್ತ ಬೇಕಾಗಿರುತ್ತೆ. ಓಕೆ ಸ್ನೇಹಿತರೆ, ಹಾಗಾಗಿ ಇಲ್ಲಿ ಯಾವುದನ್ನು ಕೊಟ್ಟಿರೋದಿಲ್ಲ ಅದನ್ನು ನಾವು ಹುಡುಕಬೇಕು ಸ್ನೇಹಿತರೆ. ಇಲ್ಲಿ ವ್ಯತ್ಯಾಸ ಏನು ಮಾಡಿದ್ದಾನೆ 4 ಅಂತ ಕೊಟ್ಟಿದ್ದಾನೆ. ವ್ಯತ್ಯಾಸ 4 ನಾವು ಕೊಟ್ಟಾಗ ನಾವೇನು ಮಾಡ್ತೀವಿ, ಕಾಮನ್ ಆಗಿ ಇಲ್ಲಿ ವ್ಯತ್ಯಾಸ ನೋಡ್ತೀವಿ. 6 - 2 4 ಇದೆ, 7 - 3 4 ಇದೆ, 8 - 4 4 ಇದೆ, 5 - 4 4 ಇದೆ, 5 - 1 4 ಇದೆ. ಅಂದರೆ ಅವನು ಕೊಟ್ಟಂಥ ಮಾಹಿತಿಯನ್ನು ತೆಗೆದುಕೊಂಡು ನಾವು ಚೆಕ್ ಮಾಡಿದರೆ ಎಲ್ಲ ಆಪ್ಷನ್ಗಳು ಸೇಮೇ ಕಾಣುತ್ತವೆ. ಹಾಗಾಗಿ ನಮಗೆ ಇದರಲ್ಲಿ ಮುಚ್ಚಿಟ್ಟಿರುವಂಥ ಮಾಹಿತಿಯನ್ನು ಹುಡುಕಬೇಕು. ಅಂದರೆ ಇದು ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. XY + YX ಮಾಡಿದರೆ 110 ಬಂದಿದೆ ಅಂದರೆ ಇದು 11
ಇಂಟು 10 ಆಗಿದೆ. ಅಂದರೆ 11ಕ್ಕೆ 10ರಿಂದ ಗುಣಿಸಲ್ಪಟ್ಟಿದೆ ಅಂತ. ಇದು 10 ಏನು ಹೇಳ್ತಾ ಇದೆ ಅಂದರೆ ಎಕ್ಸ್ ಮತ್ತು ವಾಯ್ಗಳ ಮೊತ್ತ 10 ಆಗಿದೆ ಅಂತ ಹೇಳ್ತಾ ಇದೆ. ಹಾಗಾಗಿ ನಾವು ಆಪ್ಷನ್ಗಳ ಮೂಲಕ ನೋಡಿದಾಗ ಯಾವುದರಲ್ಲಿ ಕೂಡಿಸಿದ್ರೆ ಅಂಕಿಗಳ ಮೊತ್ತ 10 ಆಗ್ತಿದೆ ಅದನ್ನ ನೋಡಬೇಕು. 6 2 ಏನಾಗ್ತಿದೆ 8 ಆಗ್ತಿದೆ. ಹಾಗಾಗಿ ಇದು ಅಲ್ಲ. 7 3 10 ಆಗ್ತಿದೆ, ಇದು ನಮ್ಮ ಸರಿಯಾದ ಉತ್ತರ. 8 4 12 ಆಗ್ತಿದೆ, ಇದು ಅಲ್ಲ. 5 1 ಕೂಡಿದ್ರೆ 6 ಆಗ್ತಿದೆ, ಇದು ಕೂಡ ಅಲ್ಲ. ಅಂದರೆ ಸರಿಯಾದ ಉತ್ತರ ನಮ್ಮದು 73. ನೀವು ಗಮನಿಸಬಹುದು 73ಕ್ಕೆ ತಿರುಗಿ 3 ಮಾರಿ ಬರೆದು ಬಿಟ್ರೆ 37 ಆಗ್ತಿದೆ, ಇದು 110 ಆಗ್ತಿದೆ. ಓಕೆ, ಇಲ್ಲಿ ಹೀಗೆ ನಾವು ವಿತ್ ಕಾನ್ಸೆಪ್ಟ್ ಏನು ಮಾಡ್ಬೋದು, ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ಬೋದು. ಇಲ್ಲಾಂದರೆ ಏನು ಮಾಡ್ತಿದ್ವಿ, 62 + 26 ಮಾಡ್ತಿದ್ವಿ, ಆವಾಗ ಬರ್ತಿಲ್ಲ. ಓಕೆ, 88 ಆಯಿತು, ಬರ್ತಿಲ್ಲ. 73 + 37 ಮಾಡ್ತೀವಿ, 110 ಬಂತು. ಓಕೆ, 84 + 48 ಮಾಡ್ತೀವಿ, ಬರ್ತಾ ಇಲ್ಲ. 51 + 15 ಮಾಡ್ತೀವಿ, ಬರ್ತಾ ಇಲ್ಲ. ಇಲ್ಲಿ ಈ 73 ಏನಾದರೂ ಲಾಸ್ಟ್ ಆಪ್ಷನ್ ಇದ್ದರೆ ನಾವೇನು ಮಾಡಬೇಕಾಗ್ತಿದೆ, 3 ಲೆಕ್ಕಗಳನ್ನು ಮಾಡಿ 4ನೇದಕ್ಕೆ ಹೋಗಬೇಕಾಗ್ತಿದೆ. ಇಲ್ಲಿ ನಮ್ಮ ಲೆಕ್ಕಗೆ ಉತ್ತರ ಬರ್ತಾ ಇದೆ, ಆದರೆ ಸಮಯ ವೇಸ್ಟ್ ಆಗ್ತಿದೆ. ಈ ಕಾನ್ಸೆಪ್ಟ್ ಏನಾದರೂ ನಮಗೆ ಗೊತ್ತಿದ್ರೆ ನಾವೇನು ಮಾಡ್ತೀವಿ, ವೇಗವಾಗಿ ಇಲ್ಲಿ ಮೊತ್ತ 110 ಆಗಿದೆ, 11 × 10 10 ಆಗಬೇಕು, ಅಂಕಿಗಳ ಮೊತ್ತ 10 ಇರಬೇಕು ಅಂತೇಳಿ ಡೈರೆಕ್ಟಾಗಿ ಏನು ಜಸ್ಟ್ ನೋಡಿ ಕೂಡ ಉತ್ತರವನ್ನು ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಕೂಡ ಹೆಚ್ಚು ಬಳಸ್ತಾ ಇದ್ದಾನೆ, ಹೆಚ್ಚು ರೀಸೆಂಟಾಗಿ ಎಲ್ಲ ಎಕ್ಸಾಮ್ಗಳಿಗೆ ಕೇಳ್ತಾ ಇದ್ದಾನೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಲಿ ಸ್ನೇಹಿತರೆ.